ಇದು ರಾಣೆಬೆನ್ನೂರು ಟು ಬೈಂದೂರು ರಾಷ್ಟ್ರೀಯ ಹೆದ್ದಾರಿ. ಇದು ಈಗಾಗಲೇ ಮೇಂಟೆನೆನ್ಸ್ ಮಾಡಬೇಕಿತ್ತು, ಈಗ ಮೇಂಟೆನೆನ್ಸ್ ಆಗಲಿಲ್ಲ. 8 ತಿಂಗಳ ಹಿಂದೆ ನನಗೆ ಗೊತ್ತಿದ್ದಾಗೆ ಇದು ಟೆಂಡರ್ ಆಗಿದೆ, ರೀಟಾರಿಗೆ ಟೆಂಡರ್ ಆಗಿದೆ. ಇವತ್ತಿಗೂ ಕೆಲಸ ಮಾಡಲಿಲ್ಲ. ಯಾವುದೇ ಒಬ್ಬ ಇಂಜಿನಿಯರ್ ಬಂದು ಇದು ನೋಡಲಿಲ್ಲ ಇವತ್ತಿಗೂ. ಈಗ ಏನು ಮಾಡಿದ್ದಾರೆ, ಆ ಸೈಡಿಂದ ಚಿರಂಡಿ ಮಣ್ಣು ತೆಗೆದು ರೋಡಿಗೆ ಮಣ್ಣು 2 ಕಡೆ ಮಣ್ಣು ಹಾಕ್ಬೇಕಂತೇಳಿ ಮೊನ್ನೆ 20ನೇ ತಾರೀಕು ಮೇ 20 ನೋಡಿ ಇದು ಹೇಗಾಗಿದೆ ನೋಡಿ. ಇದು ಮಣ್ಣು ಹಾಕಿದ್ದು, ಇಲ್ಲಿಂದ ಇಲ್ಲಿ ಮಣ್ಣು ಹಾಕಿದ್ರೆ ಅರ್ಧ ರೋಡ್ ಮೇಲೆ ಮಣ್ಣು ಬಂದು ಕುತ್ಕೊಂಡಿದೆ. ಇದು ಈ ತರ ಆದ್ರೆ ಇದು ಏನ್ ಕತೆ? ಇದು ಹೇಳೋರಿಲ್ಲ ಕೇಳೋರಿಲ್ಲ. ಇಂಜಿನಿಯರ್ ಇವತ್ತಿಗೂ ಇಲ್ಲಿಗೆ ಬರಲಿಲ್ಲ. ನಾನು ಎಲ್ಲ ಅಧಿಕಾರಿಗಳಿಗೂ ಹೇಳಿದೀವಿ, ತಹಸೀಲ್ದಾರ್ಗೆ ಇದ್ರ ಬಗ್ಗೆ ಹೇಳಿದೀವಿ. ಇವತ್ತು ಅಲ್ಲಿ ಇಲ್ಕುಂಜಿಲಿ ಬೇರೆ ತುಂಬಾ ಇದಾಗಿತ್ತು, ಏನು ವೆಹಿಕಲ್ ಸ್ಟಾಪ್ ಆಗಿ 100 ಗಾಡಿಗಳು ನಿಂತ್ಕೊಂಡಿದೆ. ಬಹಳಷ್ಟು ಜನರಿಗೆ ತೊಂದರೆ ಆಗಿದೆ. ಈ ತರದ ವ್ಯವಸ್ಥೆಯನ್ನ ನಾವು MP ಅವರಿಗೆ ಹೇಳಿದೀನಿ, ML ಅವರಿಗೆ ಖುದ್ದಾಗಿ ಇದು ಮಾಡಿದೀನಿ. ಯಾರೊಬ್ರು ಇದ್ರ ಮೇಲೆ ಗಮನ ಹರಿಸಲಿಲ್ಲ ಅಂದ್ರೆ ನಾವು ಸಾರ್ವಜನಿಕರು ಏನ್ ಮಾಡ್ಬೇಕು? ನಾವೊಂದಿನ ಇನ್ಸೂರೆನ್ಸ್ ಕಟ್ಟಲಿಲ್ಲ ಅಂದ್ರೆ ಅಡ್ಡಾಕಿ ನಿಲ್ಲಿಸ್ತೀರಾ, ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಬಿಡಲ್ಲ ನೀವು. ಇದನ್ನ ಏನಕ್ಕೆ ಮೇಂಟೆನೆನ್ಸ್ ಮಾಡಲಿಲ್ಲ? ಯಾಕೆ ಅಧಿಕಾರಿಗಳು ಬಂದು ಕೇಳ್ತಾ ಇಲ್ಲ ಇದನ್ನ? AWE ಅವ್ರ ಮೇಡಮಿಗೆ ಫೋನ್ ಮಾಡಿದೀನಿ, ಈ ಡಬಲಿಗೆ ಅವ್ರಿಗೆ ಫೋನ್ ಮಾಡಿದೀವಿ, ಯಾರು ರೆಸ್ಪಾನ್ಸ್ ಮಾಡಲಿಲ್ಲ. ಕೆಲಸ ಸ್ಟಾರ್ಟ್ ಮಾಡಿ ಇವತ್ತಿಗೂ ಏನ್ ಕೆಲಸ ಆಗಿದೆ ಅಂತ ಬಂದು ನೋಡಿದಾರ? ಇದಕ್ಕೆ ಏನ್ ಮಾಡ್ಬೇಕಂತ ಇದನ್ನ ಮಾಡಿ ಅವರು ಇದನ್ನ ಏನ್ ಮಾಡ್ಬೋದು? ಈ ತರ ಮಣ್ಣು ಹಾಕಿದ್ರೆ ಏನ್ ಮಾಡಕ್ಕಾಗತ್ತೆ? ನಾವು ದಿನ ಓಡಾಡೋರು ಏನ್ ಮಾಡ್ಬೇಕು? ನಾವು ಸಣ್ಣ ಆಟೋದವ್ರು ಇದಾರೆ, ಬೈಕ್ನವ್ರು ಇದಾರೆ. ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಏನ್ ಹೇಳ್ತಾರೆ? ಅಧಿಕಾರಿಗೆ ಫೋನ್ ಮಾಡಿದ್ರೆ ಇಲ್ಲ ನಾವು ಹೇಳಿದ್ವಿ ಸರ್, ಮಾಡ್ತೀವಿ ಸರ್ ಅಂತಾರೆ. ಅಲ್ಲೇ ಕೂತ್ಕೊಂಡು ಶಿವಮೊಗ್ಗದಲ್ಲಿ ಕೂತ್ಕೊಂಡು ಮಾತಾಡ್ಬಿಟ್ರೆ ಇವತ್ತಿಗೂ ಸ್ಪಾಟಿಗೆ ಬರಲಿಲ್ಲ. ಯಾವುದೇ ಒಬ್ಬ ಹೈವೇ ಇಂಜಿನಿಯರ್ ಸ್ಪಾಟಿಗೆ ಬಂದಿದ್ದಾನ ನೋಡ್ರಿ. ಇವತ್ತು ನಾನು ಮಾಡಿ 4 ದಿನ ಆಯ್ತು, ಇವತ್ತಿಗೂ ಅವ್ನು ಬಂದು ಏನಾದ್ರು ನೋಡಿದಾನ? ಏನಾದ್ರು ಇದು ಈ ತರ ಕೆಲಸ ಹೇಗೆ ಮಾಡಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಚಿರಂಡಿ ಅವ್ರು ಕಾಂಟ್ರಾಕ್ಟ್ ದರ್ತ ಅವ್ರಿಗೆ ಏನ್ ಕೆಲಸ ಮಾಡಬೇಕು? ಯಾವಾಗ ಮಾಡಬೇಕಿತ್ತು? ಏಪ್ರಿಲ್ ಎಂಡೊಳಗೆ ಮುಗಿಸ್ಬೇಕಿತ್ತು ಇದನ್ನ. ಈಗ ಮಳೆಗಾಲದಲ್ಲಿ ಬಂದು ಮಾಡಿದ್ರೆ ಈ ನಮ್ಮ ಮಲೆನಾಡು ಜನ ಯಾವಾಗಲೂ ಕೇಳಲ್ಲ ಅಂತೇಳಿ ಈಗ ಮಾಡ್ತಾ ಇದ್ರೆ ಏನ್ ಕತೆ ಇದು? ಇದು ಬರೀ ಬೈಪಾಸ್ ಅಂತ ಹೇಳಿ ಏನು ಇದು ನೀವು ಪತ್ರಕರ್ತರು ಇದನ್ನ ಮಾಧ್ಯಮದಲ್ಲಿ ಇದನ್ನೆಲ್ಲ ಬಿತ್ತನೆ ಮಾಡ್ರಿ. ಇದು ಏನಾಗಬೇಕು ಅನ್ನೋದನ್ನ ನೀವು ತಿಳಿಸ್ಬೇಕು. ನಾವಿನ್ನೇನು ಹೇಳಕ್ಕಾಗಲ್ಲ, ನಾವು ಕೂಗೋದಷ್ಟೇ. ಯಾವ ಅಧಿಕಾರಿಗಳು ಏನು ಮಾಡಲ್ಲ. ಇವತ್ತು ಜಡ್ ಹಿಡಿದು ಆಗಿದೆ ಈ ಸರ್ಕಾರದಲ್ಲಂತೂ ಅಧಿಕಾರಿಗಳು ಕೆಲಸನೇ ಮಾಡಲ್ಲ. ಇವಾಗ ಸುಮ್ಮನೆ ಜಡ್ ಹಿಡಿದು ಆರಾಮಾಗಿ AC ಕಾರು AC ರೂಮಲ್ಲಿ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ಮಾತಾಡ್ತಾರೆ. ನಾವು ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ. ಆ ತರದ ವ್ಯವಸ್ಥೆ ಇದೆ. ML ಅವರಿಗೂ ಹೇಳಿದೀವಿ, MP ಅವರಿಗೂ ಹೇಳಿದೀವಿ. ಯಾರು ಹೇಳಿದ್ರು ಪ್ರಯೋಜನ ಇಲ್ಲದ ವ್ಯವಸ್ಥೆ ಆಗಿದೆ. ನಾವು ಸುಮ್ಮನೆ ವರ್ಷ ಈ ರೋಡಿಂದ ನಿಮ್ಮಿದ್ರಲ್ಲೇ ನಾವು ಸುಮಾರು ಸಲ ಹೋಗಿದ್ದೀನಿ, ಏನು ಪ್ರಯೋಜನ ಇಲ್ಲ. ನಾವು ಕೂಗ್ತಾ ಇರಬೇಕು, ಆಗ ಕೆಲಸ. ಹೋದ್ಸರಿ ಈ ವ್ಯವಸ್ಥೆ ಈ ರೋಡಿಂದ ಹೆಂಗಾಗಿದೆ ನೋಡಿದಿರಿ ನೀವು, ಎಷ್ಟು ಇದೆ. ಮೊನ್ನೆ ಒಂದು 5-6 ದಿನದಿಂದ ಒಬ್ಬ ಬಿದ್ದು ಸ್ಪಾಟ್ ಆಗಿದ್ದಾರೆ, ರೋಡ್ 7 ಜಲ್ಲೆ ಬಿದ್ದು. ಯಾರು ಹೊಣೆ ಇದಕ್ಕೆ? ಅವ್ರ ಹೆಂಡತಿಗೆ ಯಾರು ಇದು ಮಾಡ್ತಾರೆ, ಅವ್ರ ತಾಯಿಗೆ ಯಾರು ಉತ್ತರ ಹೇಳೋರು? ನೀವು ಆರಾಮಾಗಿ ಕೂತ್ಕೊಂಡಿರ್ತೀರ. ಓಕೆ, ನಿಮ್ಮ ಬೇಡಿಕೆ ಏನು ಹೇಳಿ? ನಮ್ಮ ಬೇಡಿಕೆ ಏನಿಲ್ಲ ಸರ್, ಎಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲಿ ಎಡ್ಜಿದೆ ಅದನ್ನ ನೀವು ಫಸ್ಟ್ ಇದು ಮಾಡಿ. ಈಗ ಆಲ್ರೆಡಿ ನೀವು ಪ್ಯಾಚ್ ವರ್ಕ್ ಮಾಡಬೇಕಿತ್ತು, ಅದನ್ನ ಮಾಡಲಿಲ್ಲ. ಈಗ ಎಲ್ಲೆಲ್ಲಿ ಈ ತರ ಮಣ್ಣು ಹಾಕಕ್ಕೆ ಸಾಧ್ಯನೇ ಇಲ್ಲ. ಈ ಮಣ್ಣನ್ನು ಹಾಕ್ಬೇಡಿ ದಯವಿಟ್ಟು ನಿಲ್ಸಿ. ಇದೆ ಯಥಾಸ್ಥಿತಿ ಹೆಂಗಿದೆ ಹಂಗೆ ಇರಲಿ. ಎಲ್ಲಿ ಡೀಪ್ ಎಡ್ಜಿದೆ ಅದನ್ನ ಫಸ್ಟ್ ತುಂಬಿಸಿ, ಮತ್ತೆ ಎಲ್ಲೆಲ್ಲ ಹೊಂಡ ಬಿದ್ದು ಅದನ್ನ ಫಸ್ಟ್ ತುಂಬಿಸಿ ಒಂದು ವ್ಯವಸ್ಥೆ ಯಾರು ಮಾಡಿ, ಓಡಾಡಕ್ಕೆ ಅವಕಾಶ ಮಾಡಿಕೊಡಿ. ನೀವು ನಿಮ್ಮ ಹಣೆ ಬರದಲ್ಲಿ ಏನು ಮಾಡೋಕ್ಕಾಗಲ್ಲ. ನೀವು ಅಧಿಕಾರಿಗಳು ಏನು ಮಾಡಲ್ಲ, ನಮ್ಗೆ ಗೊತ್ತಿದೆ. BJP ಕಾಂಗ್ರೆಸ್ ಪಕ್ಷ ಮುಖಂಡರೆಲ್ಲ ಇದ್ದಾರೆ. ಇಲ್ಲಿ ಯಾರು ಹೋರಾಟ ಮಾಡೋರಿಲ್ಲ. ಯಾರು ಹೋರಾಟ? ನಾವೇ ಹೋರಾಟ ಮಾಡಿ. ಇವ್ರು ಯಾರು ಕೇಳಲ್ಲ. ಇವ್ರು ಕೇಳಬೇಕಿತ್ತು. ಇವ್ರ ಪಕ್ಷದ MLA ಇವ್ರ ಪಕ್ಷದ ಯಾರೋ ಇದಾರೋ ಅವರು ಯಾವ ಅಧಿಕಾರದಲ್ಲಿರುವಂತ ಕಾಂಗ್ರೆಸ್ MLA ಕೇಳಿ ಹಿಡಿದು ಮಾಡ್ಬೇಕಲ್ಲ. ಇದನ್ನ ಯಾರು ಮಾಡಲ್ಲ. MLA ಬಂದಾಗ ವೈಟ್ ಶರ್ಟ್ ಹಾಕೊಂಡ್ಬರ್ತಾರೆ, ಅದು ಅವ್ರವ್ರ ಪಕ್ಷದ ಮುಖಂಡರು ಬಂದಾಗ ಬರ್ತಾರೆ, ಬಿಟ್ರೆ ಯಾರು ಮಾಡೋರಿಲ್ಲ. ಇವನ್ನೆಲ್ಲ ಹೋರಾಟ ಮಾಡೋರು ನಾವು ಹೋರಾಟ ಮಾಡಬೇಕು. ನಾವು ಓಡಾಡೋ ಸಾರ್ವಜನಿಕರು ಕೇಳಬೇಕು. ಇದನ್ನ ಕೇಳುವಂತ ಜನ ಈ ನಗರದಲ್ಲಿ ಯಾರು ಇಲ್ಲ. ನಗರದಿಂದ ಸಂಪರ್ಕ ಬಹಳಷ್ಟು ದೊಡ್ಡ ಮುಖಂಡರೆಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಪಕ್ಷದ ಅಧ್ಯಕ್ಷರುಗಳು, ಮುಖಂಡರು ಎಲ್ಲ ಇಲ್ಲೇ ಇದ್ದಾರೆ. ಕೃಷ್ಣಮೂರ್ತಿ ಏನು ಹೇಳಿದಾರ ಅದ್ರ ಬಗ್ಗೆ ಅಧಿಕಾರಿಗಳು ಮತ್ತೆ ನಮ್ಮ ಲೋಕಲ್ ಲೀಡರ್ಸ್ಗಳೆಲ್ಲ ಸ್ವಲ್ಪ ಮುಂದೆ ಇಟ್ಟು ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಒಂದು ಗಮನ ಕೊಡಲಿ ಅಂತ ಈ ಮೂಲಕ ತಿಳಿಸ್ಬೋದು.